ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ವೆಜ್ ಫ್ರೈಡ್ ರೈಸನ್ನು ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಉದ್ರುದ್ರಾಗಿ ಮತ್ತು ಎಷ್ಟು ತರಕಾರಿಗಳು ಅದರಲ್ಲಿ ಇದ್ದಾವೆ ಅಂತ. ಸೊ ಈ ಥರದ ರೈಸನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇದನ್ನು ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ 250 ಗ್ರಾಮ್ ಅಷ್ಟು ಇದನ್ನು ಬಾಸುಮತಿ ರೈಸನ್ನು ತಗೋಬೇಕು. ಅಥವಾ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅಕ್ಕಿನೋ ಅದನ್ನಾದರೂ ತಗೋಬೋದು. ಮೋಸ್ಟ್ಲಿ ಇದಕ್ಕೆ ಬಾಸುಮತಿ ರೈಸೇ ಇದಕ್ಕೆ ಚೆನ್ನಾಗಾಗೋದು. ಸೊ ಅದನ್ನು ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಡಿ. ನೀರು ಹಾಕ್ಬಿಟ್ಟು ಅದನ್ನು ಒಂದೆರಡು ಟೈಮು ನೀಟಾಗಿ ಈ ಥರ ಚೆನ್ನಾಗಿ ವಾಶ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಅದರಲ್ಲಿರ್ತಕ್ಕಂತಹ ಧೂಳೆಲ್ಲ ಹೋಗೋ ರೀತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಅದು ಮುಳುಗುವಷ್ಟು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಒಂದು 15 ನಿಮಿಷಗಳ ಕಾಲ ತೆಗ್ದಿಡಿ. ಸೊ ಅದಾದಮೇಲೆ ಒಂದು 15 ನಿಮಿಷ ಆದಮೇಲೆ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಆ ನೀರು ಬಿಸಿ ಆದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ನಾವಿಲ್ಲೇನು 15 ನಿಮಿಷಗಳ ಕಾಲ ನೆನೆಸಿರ್ತಕ್ಕಂಥ ಅಕ್ಕಿ ಇದಾವಲ್ಲ ಬಾಸುಮತಿ ರೈಸು, ಅದನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂತ ಬರಬೇಕು. ಬಟ್ ಇದನ್ನು ನಾವು ಪದೇ ಪದೇ ಮಿಕ್ಸ್ ಮಾಡಬಾರ್ದು. ಜಸ್ಟ್ ಹಾಕ್ಬಿಟ್ಟು ಈ ಥರ ಒಂದ್ಸಲ ಅಂದರೆ ಸಾಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿದ ಮೇಲೆ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿ ಬಿಡಿ. ಮತ್ತೆ ಪದೇ ಪದೇ ಅದನ್ನು ನಾವು ಕೆದಕಿದ್ರೆ ಏನಾಗುತ್ತೆ, ಆ ಅಕ್ಕಿ ಇದಾಗಿ ಚಿಕ್ಕ ಚಿಕ್ಕ ಅಗಳುಗಳಾಗಿ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ಪದೇ ಪದೇ ಮಿಕ್ಸ್ ಮಾಡಬಾರ್ದು. ಸೊ ಅದು ಈ ಥರ ಚೆನ್ನಾಗಿ ಕುದ್ದು ಈ ಥರ ಅನ್ನ ಆಗಬೇಕು. ನೋಡಿ, ಈ ಥರ ಮುಕ್ಕಾಲು ಭಾಗ ಬೆಂದಿರಬೇಕು. ಅಷ್ಟು ನಾವು ಅದನ್ನು ಬೇಯಿಸ್ಬೇಕು. ಅದೆಲ್ಲ ನೀಟಾಗಿ ಬೆಂದಮೇಲೆ ಅನ್ನ ಅಕ್ಕಿ ಇದೆಯಲ್ಲ ಅದು ಮುಕ್ಕಾಲು ಭಾಗ ಬೆಂದಮೇಲೆ ನೆಕ್ಸ್ಟ್ ಈ ಥರದ ಒಂದು ಬೌಲ್ ಮೇಲೆ ಈ ಥರದ ಒಂದು ಜರಡಿ ಇಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾವು ಮಾಡಿರ್ತಕ್ಕಂಥ ಅನ್ನ ಇದೆಯಲ್ಲ ಅದನ್ನು ಇದಕ್ಕೆ ಈ ಥರ ಬಸಿಬೇಕು. ಬಸ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಅದೆಲ್ಲ ನೀಟಾಗಿ ಮಾಗಿಬಿಟ್ಟು ಕರೆಕ್ಟಾಗಿ ಅನ್ನ ಆಗುತ್ತೆ. ಸೊ ಅದಾದಮೇಲೆ ಅದನ್ನು ಒಂದು 2 ನಿಮಿಷಗಳ ಕಾಲ ಬಿಡಿ. ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಡಬೇಕು. ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಆ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು. ಆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾವು 1.5 ಗೆಡ್ಡೆಯಷ್ಟು ಈರುಳ್ಳಿನ ತಗೊಂಡು ಹಾಕಬೇಕು. ಚಿಕ್ಕ ಚಿಕ್ಕದಾಗಿ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೊತ ಇರಬೇಕು. ಆ ಫ್ರೈ ಆಗ್ತಾ ಇದ್ದ ಟೈಮಲ್ಲೇ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫಸ್ಟು ಹಸಿ ಶುಂಠಿ ಮತ್ತು 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಹಾಕಬೇಕು. ಹಾಕ್ಬಿಟ್ಟು ಅದ್ರದ್ದು ಹಸಿ ಶುಂಠಿ ಬೆಳ್ಳುಳ್ಳಿನ ಹಸಿ ಘಮ ಹೋಗೋವರೆಗೂ ನಾವು ಈ ಥರ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಫ್ರೈ ಆಗ್ತಾ ಇದ್ದಾಗ ಇವಾಗ ತರಕಾರಿಗಳನ್ನು ಹಾಕಬೇಕು. ಒಂದು 1/4 ಕಪ್ಪಷ್ಟು ಇದಕ್ಕೆ ಬೀನ್ಸನ್ನು ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಒಂದು 1/4 ಕಪ್ಪಷ್ಟು ಕ್ಯಾರೆಟನ್ನು ಹಾಕಬೇಕು. ಚಿಕ್ಕ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾರೆಟು ಮತ್ತು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಕ್ಯಾರೆಟು ಮತ್ತು ಬೀನ್ಸು ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಇದನ್ನು ನಾವು ಫಸ್ಟು ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾಗ ಆ ಎಣ್ಣೆಯಲ್ಲೇ ಆ ಬೀನ್ಸು ಮತ್ತು ಕ್ಯಾರೆಟು ಅದು ನೀಟಾಗಿ ಬೇಯಬೇಕು, ಫ್ರೈ ಆಗಬೇಕು. ಆ ಥರ ಇದನ್ನು ಫ್ರೈ ಮಾಡಬೇಕು. ಅದೆಲ್ಲ ನೀಟಾಗಿ ಫ್ರೈ ಆಗ್ತಾ ಇದ್ದ ಟೈಮಲ್ಲಿ ಇದಕ್ಕೆ ಅರ್ಧ ಬೇಯಿಸಿರ್ತಕ್ಕಂಥ ಬಟಾಣಿನ ಹಾಕಬೇಕು. ಒಂದು 3 ಟೇಬಲ್ ಸ್ಪೂನಷ್ಟು ಅರ್ಧ ಬೇಯಿಸಿರ್ತಕ್ಕಂಥ ಬಟಾಣಿನ ಹಾಕ್ಬಿಟ್ಟು ಅದನ್ನು ಈ ಥರ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಒಂದು ಅರ್ಧ ಕಪ್ಪಷ್ಟು ಹೆಚ್ಚಿರ್ತಕ್ಕಂಥ ದೊಣ್ಣೆ ಮೆಣಸಿನಕಾಯಿ ಮತ್ತು 1 ಬೌಲಷ್ಟು ಹೆಚ್ಚಿರ್ತಕ್ಕಂಥ ಎಲೆಕೋಸನ್ನು ಇದಕ್ಕೆ ಹಾಕಬೇಕು. ಎಲೆಕೋಸನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಎಲೆಕೋಸು ಮತ್ತು ದಪ್ಪ ಮೆಣಸಿನಕಾಯಿ ಬೇಗ ಬೇಯೋದ್ರಿಂದ ನಾವೇನು ಮಾಡಬೇಕು, ಫಸ್ಟು ಬೀನ್ಸು ಕ್ಯಾರೆಟನ್ನು ಒಂದು 3/4 ಭಾಗ ಬೇಯಿಸಿದ ಮೇಲೆ ಈ 2 ಪದಾರ್ಥನ ನೆಕ್ಸ್ಟು ನಾವು ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಹೈ ಫ್ಲೇಮಲ್ಲೇ ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಅದೆಲ್ಲ ನೀಟಾಗಿ ಬೇಯಬೇಕು. ಅವೆಲ್ಲ ತರಕಾರಿಗಳು ನೀಟಾಗಿ ಬೆಂದ ಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಮಾಡಿರ್ತಕ್ಕಂಥ ಅನ್ನ ಇದೆಯಲ್ಲ ಅದನ್ನು ಇದಕ್ಕೆ ಹಾಕಬೇಕು.
ನೋಡಿ ನಾವೇನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಅನ್ನ ಇದೆಯಲ್ಲ ಅದನ್ನಷ್ಟನ್ನು ಈ ಮಾಡ್ತಿರ್ತಕ್ಕಂತಹ ಇದ್ರೊಳಗೆ ಬೌಲ್ ಒಳಗೆ ಹಾಕಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು ಮತ್ತೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕಬೇಕು. ಅದಾದ್ಮೇಲೆ ಮತ್ತೆ ನಾವು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ವಿನೆಗರನ್ನು ಹಾಕಬೇಕು. ಅದೆಲ್ಲ ಹಾಕಿದ್ಮೇಲೆ ಮತ್ತೆ ನಾವು ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಸಾಸನ್ನು ಹಾಕಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಸಾಸನ್ನು ಹಾಕಿ ರುಚಿಗೆ ತಕ್ಕಷ್ಟು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ ಹಾಕ್ಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲೆ ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡಬೇಕು. ನೋಡಿ ನಾವು ಆ್ಯಕ್ಚುಲಿ ಅನ್ನ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ನಾವು ಇದಕ್ಕೆ ತರಕಾರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಪ್ಪು ಹಾಕ್ಕೋಬೇಕು. ನಾವು ಉಪ್ಪನ್ನು ನೋಡಿಬಿಟ್ಟು ಒಂದು 1/4 ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ನಾವು ಟೇಸ್ಟ್ ನೋಡಿಬಿಟ್ಟು ನಮಗೆ ಬೇಕು ಅನಿಸಿದರೆ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲಿ ನಾವು ಹೋಟೆಲ್ ಸ್ಟೈಲ್ ರೀತಿ ವೆಜ್ ಫ್ರೈಡ್ ರೈಸನ್ನು ಯಾವ ರೀತಿ ಮಾಡಬಹುದು ಅಂತ. ಈ ಥರದ ರೆಸಿಪಿನ ನಾವು ಮಾಡೋದ್ರಿಂದ ಇದರಲ್ಲಿ ನಾವು ಸಾಕಷ್ಟು ಪ್ರಮಾಣದ ತರಕಾರಿನ ಹಾಕಿರೋದ್ರಿಂದ ಇದು ನಮಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಅನ್ನ ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ಉದ್ರುದ್ರಾಗಿ ಅಂತ. ಸೊ ನೋಡಿ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲೇ ಇದು ಟೇಸ್ಟು ಕೂಡ ಇರುತ್ತೆ. ಸೊ ಈ ಥರ ಬಿಸಿ ಬಿಸಿ ಆಗಿದ್ದಂಕಲೇ ಈ ಫ್ರೈಡ್ ರೈಸನ್ನು ನಾವು ಸರ್ವ್ ಮಾಡಬೇಕು. ಫ್ರೈಡ್ ರೈಸ್ ಯಾವಾಗಲೂ ನಾವು ಬಿಸಿಯಾಗಿದ್ದಾಗಲೇ ಸರ್ವ್ ಮಾಡಿ ತಿಂದರೆ ಟೇಸ್ಟು ಇನ್ನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಅಂತ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಇದನ್ನು ರೆಸಿಪಿನ ನಾವು ಮಾಡಿದ್ದೀವಿ ಅಂತ. ಇದ್ರ ಮೇಲೆ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹೂವು ಬೇಕಾದರೆ ಹಾಕ್ಕೊಂಡು ನಾವು ಸರ್ವ್ ಮಾಡ್ಬೋದು. ನೋಡಿ ಅದೆಷ್ಟು ಚೆನ್ನಾಗಿ ಎಲ್ಲ ತರಕಾರಿನೂ ಹದವಾಗಿ ಬೆಂದಿದೆ ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.